ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಏನೇನು ಬ್ರೇಕ್ಫಾಸ್ಟ್ ಮಕ್ಕಳಿಗೆ ನಮಗೆ ಹಸ್ಬೆಂಡ್ಗೆ ಏನೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ತೋರಿಸ್ತಾ ಬನ್ನಿ. ನಾನು ಮಕ್ಕಳಿಗೆ ಪೂರಿ ಸಾಗು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ನಾನು ಹಸ್ಬೆಂಡ್ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ನ ತಿನ್ನಲ್ಲ, ಅದು ದೋಸೆ ಇಡ್ಲಿ ಆಗಿದ್ರೆ ಮಾತ್ರ ತಿನ್ನೋದು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸ್ಪೌಟ್ಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸ್ಪೌಟ್ಸ್ನ ಸೋಕ್ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಎತ್ತಿಟ್ಕೊಂಡಿದ್ದೆ. ನೀಟಾಗಿ ಅದು ಬಾಯ್ಲ್ ಆದಮೇಲೆ ಈ ಕಡೆ ಸೋಕ್ ಮಾಡಿಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಕೊಕ್ಕುಂಬರ್ನ ಹಾಕ್ಕೊಂಡು ಸಾಲ್ಟು ಪೆಪ್ಪರು ಎರಡೂ ಕೂಡ ನಮಗೆ ಎಷ್ಟು ಮೆಜರ್ಮೆಂಟ್ ಬೇಕು ಟೇಸ್ಟ್ಗೆ ಅಷ್ಟನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಲೆಮನ್ ಕೂಡ ಇಟ್ಕೊಂಡೆ. ಇದನ್ನು ಈ ಕಡೆ ಮಿಕ್ಸ್ ಮಾಡಿ ಇಟ್ಕೊಂಡು ಈ ಒಂದು ಕಡೆ ನಾನು ದೋಸೆ ಹಾಕೊಳ್ಳೋಣ ಅಂತ ದೋಸೆ ಕೂಡ ಹಾಕ್ಕೊತಿದ್ದೆ. ಆ್ಯಕ್ಚುಲಿ ದೋಸೆ ತಿನ್ನೋದ್ರಿಂದ ನಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಇದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾನ ತೆಗೆದೋಕೆ ಗುಡ್ ಬ್ಯಾಕ್ಟೀರಿಯಾನ ನಮ್ಮ ಹೊಟ್ಟೆಲಿ ರಿಲೀಸ್ ಮಾಡೋವಂಥ ಶಕ್ತಿ ದೋಸೆ ಇಡ್ಲಿಲಿದೆ. ಹಾಗಾಗಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ತೊಗೋಬೋದು, ಮಧ್ಯಾಹ್ನ ಆದರೂ ತೊಗೋಬೋದು, ನೈಟ್ ಕೂಡ ನೀವು ಡಿನ್ನರ್ಗೂ ಕೂಡ ತೊಗೋಬೋದು. ಇದು ಒಂದು ಒಳ್ಳೆ ಗುಡ್ ಫುಡ್ ಅಂತ ಹೇಳ್ತೀನಿ. ಮತ್ತು ಈ ಕಡೆ ಸ್ವಲ್ಪ ಹಾಲು ಕುಡಿಯೋಣ ಅಂತ ಹಾಲನ್ನು ಕೂಡ ಕಾಯಿಸ್ಕೊಂಡಿದ್ದೆ. ಇನ್ನು ಈ ಕಡೆ ದೋಸೆ ಕೂಡ ಆಯಿತು. ಬ್ರೇಕ್ಫಾಸ್ಟ್ಗೆ ದೋಸೆ, ಸ್ವಲ್ಪ ಸ್ಪೌಟ್ಸು, ಸ್ವಲ್ಪ ಪಲ್ಯ, ಬಾದಾಮ್, ದ್ರಾಕ್ಷಿ ಮತ್ತು ಒಂದು ಗ್ಲಾಸ್ ಹಾಲನ್ನ ಹಾಕಿ ಅದ್ರ ಮೇಲೆ ಕೇಸನ್ನ ಹಾಕಿ ನಾನು ನಮ್ಮ ಹಸ್ಬೆಂಡ್ಗೆ ಕೊಟ್ಟೆ. ಅವ್ರಿಗೆ ಈ ಥರ ಬ್ರೇಕ್ಫಾಸ್ಟ್ ಇದ್ದರೆ ತುಂಬ ಖುಷಿಯಾಗಿ ತಿಂತಾರೆ. ಬರೀ ದೋಸೆ, ಇಡ್ಲಿ, ಚಪಾತಿ, ರೈಸ್ ಐಟಮ್ ಆದರೆ ಮಾರ್ನಿಂಗ್ ಟೈಮ್ ಅವರು ಇಷ್ಟನೇ ಪಡಲ್ಲ. ಅವರು ಕೂಡ ತಿಂದು ನನಗೊಂದೊಳ್ಳೆ ಕಾಮೆಂಟ್ನ ಹೇಳಿ ಅವ್ರ ಆಫೀಸ್ಗೆ ಹೊರಟರು. ನಾನು ಮಾರ್ನಿಂಗ್ ಸ್ವಲ್ಪ ಲೇಟಾಗಿತ್ತು ಅಂತ ಜಿಮ್ಗೆ ಹೋಗಿರಲಿಲ್ಲ. ಸರಿ ಸಂಜೆ ಹೋಗಿ ವರ್ಕೌಟ್ ಮಾಡ್ಕೊಬರೋಣ ಅಂತ ಹೋದೆ. ವೀಕ್ಲಿ ನಾನು 2 ಅಥವಾ 3 ಡೇಸ್ ಜಾಸ್ತಿ ಕಾರ್ಡಿಯೋ ವರ್ಕೌಟ್ನೇ ಮಾಡ್ತೀವಿ. ಯಾಕಂದರೆ ನಮ್ಮ ಲೇಡೀಸ್ಗೆ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ನಾವು ಕಾರ್ಡಿಯೋ ವರ್ಕೌಟ್ ಮಾಡೋದ್ರಿಂದ ನಮ್ಮದು ಹೊಟ್ಟೆ ಚೆನ್ನಾಗಿ ಬೇಗ ಫ್ಯಾಟ್ ಲಾಸ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 300 ಕ್ಯಾಲರಿನ ಬರ್ನ್ ಮಾಡಿದೆ. ಬರ್ನಿಂಗ್ ಆದಮೇಲೆ ನನ್ನ ಫೇಸ್ ಫುಲ್ ಸ್ವೆಟ್ಟು, ಒಳ್ಳೆ ಮುಖ ತೊಳೆದಿರೋ ಥರ ಕಾಣಿಸ್ತಿತ್ತು. ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಸಿ ಸೂನ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲ ವಿಲಾಟ್ಸ್.